ಕಾಂಗ್ರೆಸ್ನೊಳಗೆ ಸಿಎಂ ವಿಚಾರವಾಗಿ ಪ್ರಸ್ತಾಪಗಳು ಆಗುತ್ತಲೇ ಇರುತ್ತವೆ. ಈಗ ಇಂತಹದ್ದೇ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಸಿಎಂ ಪಟ್ಟಕ್ಕಾಗಿ ಜಂಗಿ ಕುಸ್ತಿ ನಡೆಯುತ್ತಲೇ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕಾಗಿ ಕಸರತ್ತು ನಡೆಸುತ್ತಲೇ ಇದ್ದಾರೆ. ಹೀಗಿರುವಾಗ ಈ ಮಧ್ಯೆ ಈಗ ಸ್ವತಃ ಕಾಂಗ್ರೆಸ್ ಸಚಿವ ಹೇಳಿದ ಮಾತು ಭಾರಿ ಚರ್ಚೆ ಮತ್ತು ಅಚ್ಚರಿಯನ್ನ ಮೂಡಿಸಿದೆ. ಈ ಮೂಲಕ ಸಿಎಂ ಪಟ್ಟಕ್ಕಾಗಿ ಮತ್ತೊಬ್ಬರು ಈಗಾಗಲೇ ಕಾದು ಕುಳಿತಿದ್ದಾರಾ ಎನ್ನುವ ಅನುಮಾನ ಕೂಡ ಮೂಡಿದೆ. ಹೌದು, ಈಗಾಗಲೇ ಮೂಡಾ ಕೇಸ್ನಲ್ಲಿ ಲಾಕ್ ಆಗಿರುವ ಸಿಎಂ ಸಿದ್ದರಾಮಯ್ಯಗೆ ಡವ ಶುರುವಾಗಿದೆ. ಇಂಥ ಹೊತ್ತಲ್ಲಿ ಒಂದು ವೇಳೆ ಕೋರ್ಟ್ಗಳಿಂದ ಮೂಡಾ ಪ್ರಕರಣದಲ್ಲಿ ಸಿದ್ದುಗೆ ರಿಲೀಫ್ ಸಿಗದೆ ವ್ಯತಿರಿಕ್ತ ತೀರ್ಪು ಬಂದ್ರೆ ಡಿಕೆಶಿ, ಪರಂ ಮತ್ತು ಖರ್ಗೆ ನಡುವೆ ಮ್ಯೂಸಿಕಲ್ ಚೇರ್ ಆಟ ಶುರುವಾಗುತ್ತದೆ ಎಂದು ಹಲವರು ಭವಿಷ್ಯ ನುಡಿಯುತ್ತಲೇ ಇದ್ದರು. ಇಂಥ ಹೊತ್ತಲ್ಲಿ ಈಗ ಆಹಾರ ಸಚಿವ KH ಮುನಿಯಪ್ಪನವರು ಆಡಿದ ಮಾತು ಭಾರಿ ಕುತೂಹಲವನ್ನ ಹುಟ್ಟಿಸಿದೆ. ಖರ್ಗೆಯವರು ಇಷ್ಟೆಲ್ಲಾ ಹೋರಾಟ ಮಾಡಿಕೊಂಡು ಬಂದಿದ್ರು ಕೂಡ ಅವರಿಗೆ ಮುಖ್ಯಮಂತ್ರಿ ಆಗಲು ಆಗಿಲ್ಲ ಎನ್ನುವ ಮೂಲಕ ಸಚಿವ KH ಮುನಿಯಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಎನ್ನಲಾಗುತ್ತಾ ಇದೆ. ಜೊತೆಗೆ ಶೋಷಿತರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅವರು ಮುಂಚೂಣಿಗೆ ಬರಲಿ, ದೇಶ ನಡೆಸುವ ಶಕ್ತಿ ಅವರಿಗೆ ಸಿಗಲಿ. ಬಾಬು ಜಗಜೀವನ್ ರಾಮ್ ಸತತ 8 ಬಾರಿ ಸಂಸದರಾದ್ರು, ಎಷ್ಟೇ ಕೆಲಸ ಮಾಡಿದ್ರು ಬಾಬು ಜಗಜೀವನ್ ರಾಮ್ ಅವರಿಗೆ ಪ್ರಧಾನಿ ಆಗಲು ಸಾಧ್ಯವಾಗಲಿಲ್ಲ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇನ್ನು ಸಿಎಂ ಆಗಲು ಆಗಿಲ್ಲ ಎಂದು ಹೇಳಿದ್ದಾರೆ. ಆದ್ರೆ ಇದುವರೆಗೆ ಸಿದ್ದರಾಮಯ್ಯ ಬೆನ್ನು ತಟ್ಟುತ್ತಿದ್ದ ಮುನಿಯಪ್ಪ ಈಗ ವರಸೆ ಬದಲಾಯಿಸಿದ್ರ ಗೊತ್ತಿಲ್ಲ. ಜೊತೆಗೆ ಸಿಎಂ ರೇಸ್ ನಲ್ಲಿ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಇರೋದು ಖಾತ್ರಿನಾ ಎಂಬ ಅನುಮಾನ ಹುಟ್ಟಿಸಿದ್ದಂತೂ ಸುಳ್ಳಲ್ಲ. ಅಧಿಕಾರದಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ಮುನುಸಿನ ಗುದ್ದಾಟ ನಡೆಯುತ್ತಲೇ ಇದೆ. ಯಾವಾಗ ಬೇಕಾದ್ರೂ ಸಿಎಂ ವಿಚಾರವಾಗಿ ಬೆಳವಣಿಗೆಗಳು ಆಗಬಹುದು. ಹೀಗಿರುವಾಗ ಈಗ ಸಿಎಂ ಕುಳಿತ ವೇದಿಕೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಲು ಆಗುತ್ತಿಲ್ಲ ಎಂದು ಹೇಳುವ ಮುನಿಯಪ್ಪನ ಮಾತಿನ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರು ಪಕ್ಷದಲ್ಲಿ ತೋರುತ್ತಿರುವ ಜವಾಬ್ದಾರಿಗಳು ಇವರ ಮುಂದೆ ಶೂನ್ಯವಾದವಾ ಇದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಮೂಲಕ ಪಕ್ಷದೊಳಗೆ ಅಂತೂ ಹಾವು ಏಣಿ ಆಟ ಜೋರಾಗಿ ನಡೆದ ಹಾಗೆ ಇದೆ. ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುವುದು ಎನ್ನುವುದನ್ನ ಕಾದು ನೋಡಬೇಕಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.